ರೈತರೇ ಈಗ ಬಿಡ್ರಿ ನೆಕ್ಸ್ಟ್ ಹೊಸಕೋಟೆ, ಬಳ್ಳಾರಿ, ಆನೇಕಲ್ಲು, ಮುಕ್ಕಾಲ್ ಭಾಗ ರಾಮನಗರ ಅಂತೂ ಅಕ್ವೈಸೇಷನ್ ಆಗೋಗ್ಬಿಟ್ಟಿದೆ. ಬರೀ ರೈತರು ಹೋರಾಡಬೇಕು ಅಂತ ಇಲ್ಲ, ರೈತರು ಬೆಳೆದಿರೋ ಅಕ್ಕಿ ಯಾರ್ಯಾರು ತಿಂದಿದ್ದಾರೆ ಅವರು ಹೋರಾಡ್ಲೇಬೇಕು ಅಂತ ನಾನು ಹೇಳ್ತಾ, ನಿಮ್ಮ ತಾತ ಅಪ್ಪ ಕಷ್ಟಪಟ್ಟು ಮಾಡಿರೋ ಆಸ್ತಿಗಳನ್ನ ಅಥವಾ ಜಮೀನುಗಳನ್ನ ಉಳಿಸ್ಕೋಬೇಕು ಅಂತ ಇದ್ರೆ ಮಾತ್ರ ಈ ವಿಡಿಯೋ ನೋಡ್ರಿ. ಇಲ್ಲ ನಾವು ಮಾರ್ಕೊಂಡು ಬೆಂಗಳೂರು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅದು ಇದು ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ಕೊಂಡು ಕೆಲಸಗಳು ಅದು ಇದು ಮಾಡ್ತೀವಿ ಅಂತ ಇದ್ರೆ ಬೇಡ. ರಾಜರ ತರ ಈಗ ಎಲ್ಲಿದ್ದೀರಾ ಅಲ್ಲಿರ್ರಿ. ಈಗ ರೀಸೆಂಟ್ ಆಗಿ ಯಾವ ತರ ಒಂದು ಸುಳ್ಳಿನ ಸಭೆ ಮಾಡಿದಾರೆ ಅಂದ್ರೆ 85% ಜನ ರೈತರು ಒಪ್ಕೊಂಡಿದಾರಂತೆ. ಹೌದೇನ್ರಿ ರೈತರೇ? ಅಯ್ಯೋ ಸ್ಟ್ರೈಟ್ ಮ್ಯಾಟರ್ ಬರೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಬಿಡದಿನಲ್ಲಿ ಈಗ ಟೌನ್ಶಿಪ್ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಎಲ್ಲ ಮಾಡಬೇಕು ಅಂತ ಈಗ ಸರ್ಕಾರ ಅದಕ್ಕೆ ಆದೇಶ ಮಾಡಿದೆ. ಅದಕ್ಕೆ ಅಕ್ವೈಸೇಷನ್ ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದಾರೆ. ಅದರಲ್ಲೂ ನಮ್ಮ DCM ಅಂತೂ ಹಠ ಬಿದ್ಬಿಟ್ಟಿದ್ದಾರೆ. ಯಾರು ಕಲ್ಲು ಹೊಡಿಲಿ ಅಥವಾ ನನ್ನ ಬಟ್ಟೆ ಹರಿದಾಕ್ಲಿ ಆದ್ರೂ ನಾನು ಮಾಡೇ ಮಾಡ್ತೀನಿ ಅಂತ ಇದ್ದಾರೆ. ಅದೇನಕ್ಕಂತ ಗೊತ್ತಿಲ್ಲ. ಈಗ ರೀಸೆಂಟ್ ಆಗಿ ಅಲ್ಲಿ ಒಂದು ಸುಳ್ಳಿನ ಸಭೆ ಮಾಡಿದ್ರೆ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಯಾವ ತರ ಒಂದು ಜನಗಳು ಅಥವಾ ಅಲ್ಲಿ ಬಂದಿರೋ ರೈತರಂತ ಹೇಳ್ಕೊಂಡು ಮುಕ್ಕೋಡ ಹಾಕ ಬಂದಿದ್ರು ಬಿಟ್ರೆ ಎಲ್ಲ ರಿಯಲ್ ಎಸ್ಟೇಟ್ ಬ್ರೋಕರ್ ಅಂತ ಹೇಳ್ಕೊಳ್ಳಿ. ಆಲ್ಮೋಸ್ಟ್ ಇವರು DCMನವ್ರು ಏನೇ ಹೇಳಿದ್ಕು ಕೋಲೆ ಬಸವಣ್ಣ ತರ ತಲೆಲ್ಲ ಆಡ್ಸ್ಕೊಂಡು ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಕೊಂಡ್ರು. ಬಂದು ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ರಲ್ಲ, ಥರ್ಡ್ ಡೇ ಆಗಿರ್ಬೋದು ಅಥವಾ ರಿಪಬ್ಲಿಕ್ ಕನ್ನಡ ಆಗಿರ್ಬೋದು, ಕಷ್ಟಪಟ್ಟು ಮಾಡ್ತಾ ಇದ್ರಲ್ಲ, ಆ ತರ ಮಾಡಿದ್ರೆ ಗೊತ್ತಾಗೋದು. ಯಾಕೆ ಅಲ್ಲಿ ಹೋಗಕ್ಕೆ ಭಯ, ಯಾರು ಬಿಡಲ್ಲ ಅನ್ನೋದು ಭಯ. ಅದಕ್ಕೆ ಇಲ್ಲೊಂದು ಕುಮಾರ ಪಾರ್ಕ್ ಅಲ್ಲಿ ಬಂದ್ಬಿಟ್ಟು ಒಂದು ಸಭೆ ಮಾಡ್ಕೊಂಡು ಎಲ್ಲ 85% ರೈತರೆಲ್ಲ ಒಪ್ಕೊಂಡಿದ್ದಾರೆ ಅಂತ ಸುಮ್ನೆ ಒಂದು ಮುಕ್ಕೋಡ ತೋರಿಸಿದ್ದಾರೆ. ಅಲ್ಲಿ ಅರ್ಧಕ್ಕರ್ಧ ಜನ ರಿಯಲ್ ಎಸ್ಟೇಟ್ ಬ್ರೋಕರ್ನ ಕರ್ಸ್ಬಿಟ್ಟು ಜೈ ಅನ್ಸ್ಬಿಟ್ಟಿದ್ದಾರೆ. ಅಲ್ಲಿ ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಕ್ಯಾಮ್ರಾ ಆನ್ ಆಗಿದೆ ಅಥವಾ ಕ್ಯಾಮ್ರಾ ಇದೆ ಅನ್ನೋದೇ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಅವ್ರು ಮಾತಾಡ್ತಾ ಇದ್ರು ಫಸ್ಟ್ ಕನೆಕ್ಟಿವಿಟಿ ಕೊಡಬೇಕು, ಆಮೇಲೆ ನಿಮ್ ಲೇಔಟ್ ಆಗಿ ಬರುತ್ತೆ, ಆಗ ನಾವು ಲೇಔಟ್ ಹಳ್ಳಿ ಲೇಔಟ್ ತರ ಮಾಡಿದ್ರೆ ಆಗಲ್ಲ, ಒಳ್ಳೆ ಒಂಥರ ನೀಟಾಗಿ ಲೇಔಟ್ ಮಾಡ್ಬೇಕು. ಎಲ್ಲ ಲೇಔಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಿಟ್ರೆ ಇನ್ನೇನು ಡೆವಲಪ್ಮೆಂಟ್ ಅಂತ ಗೊತ್ತಿಲ್ಲ. ನೀವು ಯಾರು ಮಾತು ಕೇಳಲಿಲ್ಲ ಅಂದ್ರೆ ಮೊದಲು ದುಡ್ಡು ಹಾಕ್ಬಿಡ್ತಾರಂತೆ ನಿಮ್ ಖಾತೆಗಳಿಗೆ ಎಕರೆಗೆ ಎಷ್ಟೆಷ್ಟು ಬೇಕು ಅಂತ, ಆಮೇಲೆ ಅದನ್ನ ಕೋರ್ಟು ವಿಚಾರ ಅದು ಇದು ಅಂತ ನೀವು ಬರ್ದಾಡ್ಕೋಬೇಕಂತೆ. ಈ ತರ ಮಾತಾಡಿದ್ದಾರೆ. ಇಷ್ಟು ದಿನ ರೈತರು ಶಾಂತಿಯುತವಾಗಿ ಮಾತಾಡೋದಾಗಿರ್ಬೋದು ಅಥವಾ ಬೇಡ್ಕೊಂಡಿದ್ದು ಇಷ್ಟು ದಿನಕ್ಕೆ ಸಾಕು. ಇನ್ಮೇಲೆ ಏನಿದ್ರು ಅಕ್ವೈಸೇಷನ್ ಬಂದಾಗ ದಂಡಂ ದಶಗುಣಂ. ಯಾವಾಗ ಕಬ್ಬಿನ ಬೆಲೆ ಜಾಸ್ತಿ ಮಾಡಬೇಕು ಅಂತ ಎಲ್ಲ ಒಂದು ರೈತರುಗಳು ಸೇರಿ ಹೋರಾಟ ಮಾಡಿದ್ರಲ್ಲ, ಆಗ ಸರ್ಕಾರನೇ ನಡುಗ್ಬಿಡ್ತಲ್ಲ, ಆ ತರ ನೀವು ಮಾಡ್ಲೇಬೇಕು. ಇದನ್ನ ಆದಷ್ಟು ಶೇರ್ ಮಾಡಿ, ಅವ್ರಿಗೆ ತಲುಪೋವರೆಗೂ ಬಿಡಬೇಡಿ.